ರೀಸೆಂಟಾಗಿ ಒಂದು ಕಪಲ್ ವಿಡಿಯೋ ಲೀಕ್ ಆಗಿದೆ. ಒಬ್ರು ಪ್ರೈವೇಸಿ ಮೂಮೆಂಟು ಇಡೀ ಜನರಿಗೆ ಎಂಟರ್ಟೈನ್ಮೆಂಟ್ ಆಗೋಗ್ಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಲೀಕ್ ಹೆಂಗಾಗುತ್ತೆ, ನೀವು ನಂಬಿಕೆ ಇಟ್ಟಿರ್ತಿರಲ್ಲ ಅವರು, ಅದಾದಮೇಲೆ ನೀವು ಆನ್ಲೈನ್ ಬ್ಯಾಕಪ್ಪಲ್ಲಂತೂ ಪಾಸ್ವರ್ಡ್ ಇಟ್ಟಿರಲ್ಲ, ಅದಾದಮೇಲೆ ಪಬ್ಲಿಕ್ ವೈಫೈಲಂತೂ ಫುಲ್ ಹಾಕೊಂಡು ಉಜ್ಜಾಡ್ತೀರಾ, ಅಲ್ಲೂ ಆಗ್ಬೋದು. ಸೊ ಏನಕ್ಕಾಗುತ್ತೆ, ನೀವು ಮಾಸ್ಟರ್ ಪಾಸ್ವರ್ಡ್ ಇಡಲ್ಲ, ಅಂದರೆ ಸಿಂಪಲ್ ಪಾಸ್ವರ್ಡು, ನಿಮ್ಮ ಕ್ಯೂಟ್ ನೇಮು @ ನಿಮ್ಮ ಡೇಟ್ ಆಫ್ ಬರ್ತು ಈ ಥರ ಇಡ್ತೀರಾ. ಫಸ್ಟ್ ಇದನ್ನು ನಿಲ್ಲಿಸ್ಬೇಕು. ಅದಾದಮೇಲೆ ಯಾವುದೇ ಒಂದು ಪ್ರೈವೇಟ್ ಅಥವಾ ಏನೇ ಒಂದು ನಿಮ್ಮದು ಇಂಪಾರ್ಟೆಂಟ್ ಫೈಲ್ಸ್ಗಳಿರುತ್ತಲ್ಲ, ಅದನ್ನು ಫಸ್ಟು ಜಿಪ್ ಫೈಲ್ ಮಾಡಿಬಿಟ್ಟು ಅದನ್ನು ಪಾಸ್ವರ್ಡ್ ವಿತ್ ಪ್ರೊಟೆಕ್ಟ್ ಮಾಡಿ. ಅದೊಂದು. ಈಗ ಎಕ್ಸಾಂಪಲ್ ತೊಗೊಳೋದಾದ್ರೆ, ಡ್ರೈವಿಗೆ ಏನಾದ್ರು ಒಂದಷ್ಟು ಫೈಲ್ಸ್ನ ಅಪ್ಲೋಡ್ ಮಾಡಿರ್ತೀರ, ಅದನ್ನು ಸಹ ಎನ್ಕ್ರಿಪ್ಷನ್ನ ಮಾಡೋದು ಮರಿಲೇಬೇಡಿ. ನೀವು ಫೋನ್ನ ರಿಪೇರ್ಗೆ ಅಂತ ಕೊಡ್ತಿರಲ್ಲಪ್ಪ, ಅಲ್ಲೂ ಸಹ ಡಾಟಾ ವೈಪ್ ಮಾಡ್ಬಿಟ್ಟು ಕೊಡಿ. ನಿಮ್ಗೆ ಏನು ಇಂಪಾರ್ಟೆಂಟ್ ಫೈಲ್ಸು, ನಿಮ್ಮ ಪರ್ಸನಲ್ ಫೈಲ್ಸ್ ಇರುತ್ತೆ, ಅದನ್ನು ಒಂದು ಪೆನ್ ಡ್ರೈವ್ಗೆ ಹಾಕೊಂಡು ಅದಾದ್ಮೇಲೆ ನಿಮ್ಮ ಮೊಬೈಲನ್ನು ಕೊಡಿ. ಹಂಗೆ ಡೈರೆಕ್ಟ್ ಕೊಡೋಕೆ ಹೋಗಬೇಡಿ. ಪರ್ಸನಲ್ ಪ್ರೈವೇಸಿ ಅನ್ನೋದು ಒಂದು ಜೋಕೆ ಅಲ್ಲ. ಒಂದು ವಿಡಿಯೋ ನಿಮ್ಮನ್ನ ಬಿಲ್ಡ್ ಮಾಡುತ್ತೆ ಅಂತಂದ್ರೆ, ಅದೇ ಒಂದು ವಿಡಿಯೋಗೆ ಎಷ್ಟು ತಾಕತ್ತಿದೆ ಅಂದರೆ ನಿಮ್ಮನ್ನ ಕಿತ್ತು ಹೋಗಿರೋ ಲೆವೆಲಿಗೆ ತಗೊಂಡೋಗಿ ನಿಲ್ಲಿಸ್ಬಿಡು. ಸೊ ಸ್ವಲ್ಪನಾದರೂ ನಿಮ್ಮ ಮೇಲೆ ನಿಮಗೆ ಇರಲಿ. ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಒಬ್ಬರು ಜೀವನನ ಹಾಳಾಗೋದು ಬೇಡ. ಏನೇ ಇರಲಿ, ನಿಮ್ಮದು ಪ್ರೈವೇಸಿ, ಮದುವೆ, ರಿಲೇಷನ್ಶಿಪ್, ಲವ್, ಕೀಪ್ ಇಟ್ ಎವ್ರಿಥಿಂಗ್ ಆಸ್ ಪ್ರೈವೇಟ್. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊಂದು ಬೆಳಗ್ಗೆ ಗೊತ್ತಿದ್ದೀನಿ, ಹಿಂಗೆ ಹಿಡ್ಕೊಂಡೆ ಮಾಡಬೇಕಿತ್ತು ವಿಡಿಯೋನ. ಬೇಡ. ಮಚ್ ಲವ್.